ಸಿಲಿಕಾನ್ ಸಿಟಿ ಜನರ ಹಾಟ್ ಫೇವ್ರೇಟ್ ಟ್ರಾನ್ಸ್ಪೋರ್ಟ್ ಅಂದರೆ ಅದು ನಮ್ಮ ಮೆಟ್ರೋ. ಈ ಮೆಟ್ರೋದಲ್ಲಿ ಹೋಗೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ, ಸೇಫ್ಟಿ ಕೂಡ ಇರುತ್ತೆ ಅಂಥೇಳಿ ಜನ ಮೆಟ್ರೋ ಕಡೆ ಹೆಚ್ಚೆಚ್ಚು ಮುಖ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿಯೇ ಮೆಟ್ರೋ ಈಗ ತನ್ನ ಪ್ರಯಾಣಿಕರ ಹಿತದೃಷ್ಟಿಯಿಂದ ಮತ್ತಷ್ಟು ಸೇಫ್ಟಿ ಮೆಜರ್ಮೆಂಟ್ಸ್ಗೆ ಮುಂದಾಗಿದೆ. ಏನದು ಸುರಕ್ಷತಾ ಕ್ರಮ, ಬನ್ನಿ ನೋಡ್ಕೊಂಡು ಬರೋಣ. ಹಳಿ ಮೇಲೆ ಜಿಗಿಯೋ ಪ್ರಕರಣ ಬೆನ್ನಲ್ಲೇ ಎಚ್ಚೆತ್ತ ನಮ್ಮ ಮೆಟ್ರೋ. ನಿಲ್ದಾಣಗಳಲ್ಲಿ ಸ್ಟೀಲ್ ಗೇಟ್ ಅಳವಡಿಕೆಗೆ ಮುಂದಾದ ಬಿಎಂಆರ್ಸಿಎಲ್. ಮೆಟ್ರೋ ಹಳಿ ಮೇಲೆ ಜಿಗಿಯೋ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ನಮ್ಮ ಮೆಟ್ರೋ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಕಳೆದ 15 ದಿನದಲ್ಲಿ ಇಂತಹ 2 ಪ್ರಕರಣಗಳು ನಡೆದಿದ್ದು, ಇದರಿಂದ ಮೆಟ್ರೋ ಸೇವೆಗೂ ಸಮಸ್ಯೆಯಾಗಿತ್ತು. ಈಗ ಮೆಟ್ರೋ ನಿಲ್ದಾಣವನ್ನ ಮತ್ತಷ್ಟು ಸೇಫ್ಟಿ ಮಾಡೋ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆ. ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯ ಮೆಟ್ರೋ ನಿಲ್ದಾಣದಲ್ಲಿ ಪಿಎಸ್ಟಿ ಅಳವಡಿಕೆ ಮಾಡಲಾಗಿದೆ. ಇದೇ ರೀತಿ ಹೊಸ ಮಾರ್ಗದಲ್ಲಿ ಮಾಡೋ ಯೋಚನೆಯನ್ನ ಮಾಡಿಕೊಂಡಿರುವಂತಹ ನಮ್ಮ ಮೆಟ್ರೋ ಇದಕ್ಕಾಗಿ ಟೆಂಡರ್ ಕೊಡೋದಿಕ್ಕೆ ಮುಂದಾಗಿದೆ. ಇನ್ನು ಹಳಿಯ ಮೆಟ್ರೋ ನಿಲ್ದಾಣಗಳಲ್ಲಿ ಯಾವ ರೀತಿ ಹಳಿ ಬಗ್ಗೆ ಜಾಗೃತಿ ವಹಿಸೋದು ಅಂತ ಆಲೋಚಿಸಿರುವಂತಹ ನಮ್ಮ ಮೆಟ್ರೋ ಹೆಚ್ಚು ಜನ ಬರೋ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಸ್ಟೀಲ್ ಗೇಟ್ ಹಾಕೋದಿಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಪ್ರಾಯೋಗಿಕವಾಗಿ ಇಲ್ಲಿ ಸ್ಟೀಲ್ ಗೇಟ್ ಅಳವಡಿಕೆ ಮಾಡಿ ಅದು ಯಾವ ಹಂತದಲ್ಲಿ ಸುರಕ್ಷಿತವಾಗಿರುತ್ತೆ ಅನ್ನೋದರ ಆಧಾರದ ಮೇಲೆ ಎಲ್ಲೆಲ್ಲಿ ಹೆಚ್ಚು ಜನ ಸೇರುವ ನಿಲ್ದಾಣಗಳಿರುತ್ತೋ ಅಲ್ಲೆಲ್ಲ ಸ್ಟೀಲ್ ಗೇಟ್ ಹಾಕುವ ಯೋಚನೆಯನ್ನ ನಮ್ಮ ಮೆಟ್ರೋ ಮಾಡಿಕೊಂಡಿದೆ. ಇದರ ಜೊತೆಗೆ ಇನ್ನೂ ಹೆಚ್ಚಿನ ಭದ್ರತಾ ಸಿಬ್ಬಂದಿ ನೇಮಿಸಿ ಹಳಿಯ ಪಕ್ಕದಲ್ಲಿರುವಂತಹ ಎಲ್ಲೋ ಲೈನ್ ಮೇಲೆ ಜನ ನಿಲ್ಲದಂತೆ ಕ್ರಮ ಕೈಗೊಳ್ಳೋದಿಕ್ಕೂ ಕೂಡ ಮುಂದಾಗಿದೆ. ಸೊ ಹಾಗಾಗಿ ನಮ್ಮ ಮೆಜೆಸ್ಟಿಕ್ ಸ್ಟೇಷನ್ ಏನಿದೆ, ನಮಗೆ ಸ್ವಲ್ಪ ಜಾಸ್ತಿ ಓವರ್ ಕ್ರೌಡ್ ಅಂತ ಎಲ್ಲ ಅನಿಸುತ್ತೆ. ಆ ಥರ ಜಾಗದಲ್ಲಿ ನಾವು ಈ ಸ್ಟೀಲ್ದು ಬ್ಯಾರಿಕೇಡ್ಸ್ ಟೈಪ್ ಡೋರ್ ಇರೋ ಜಾಗ ಬಿಟ್ಟು ಬಾಕಿ ಕಡೆ ಎಲ್ಲ ಹಾಕಬೇಕು ಅಂತ ಒಂದು ನಿರ್ಧಾರ ತೊಗೊಂಡು ಅದನ್ನು ಶುರು ಮಾಡಬೇಕು ಅಂತ ಸದ್ಯದಲ್ಲೇ ಆಗ್ತಾಯಿದೆ. ಅದು ಇವಾಗ ಪ್ಲ್ಯಾಟ್ಫಾರ್ಮಲ್ಲಿ ಈ ಥರ ಸೆಕ್ಯೂರಿಟಿ ಸ್ಟಾಫ್ ಏನಿರ್ತಾರೆ, ಯಾಕಂದರೆ ಜನರು ಹೇಳೋ ಮಾತು ಕೇಳಲ್ಲ ಅನ್ನೋದು ಆವಾಗ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸ್ವಲ್ಪ ನಾವು ಸೆಕ್ಯೂರಿಟಿನೂ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ. ಒಟ್ನಲ್ಲಿ ಹಳಿಯ ಮೇಲೆ ಜಿಗಿಯೋದನ್ನ ತಪ್ಪಿಸೋದಕ್ಕೆ ನಮ್ಮ ಮೆಟ್ರೋ ಹೊಸ ಪ್ಲಾನ್ ಮಾಡ್ಕೊಂಡಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.